ನಾ ಇಲ್ಲಿ ಒಳಗೆ ಬಂದಾಗ ಒಂಥರ ಟೆನ್ಷನ್ ಒಳಗೆ ಬಂದಿದ್ದೆ. ನಾನು ಟೆನ್ಷನ್ ಶುರುವಾಗಿದ್ದು ಒಂದು ತಿಂಗಳ ಹಿಂದೆ ಶುರುವಾಗಿದ್ದು. ನಾನು ಈ ಸಂತೋಷ್ ಮುಕಾಶಿ ಅವರು, ಕೃಷ್ಣ ಜೋಶಿ, ಆಮೇಲೆ ಮತ್ತು ದೇಶಪಾಂಡೆ ಅವರು, ಕಟ್ಕೊಳ್ಳೋರು ಒಂದು 5 ಜನ ಬಂದು 21ನೇ ತಾರೀಕಿಗೆ ಮುಂಜಾನೆ ಬರ್ಬೇಕ್ರಿ ಸರ್, ನೀವು ನಮ್ದು VBF ಪ್ರೋಗ್ರಾಮದ ಆ್ಯನ್ಯುವಲ್ ಡೇ ಅದ, ಸೊ ಅದಕ್ಕೆ ನೀವು ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಅವ್ರು ಹೇಳಿದ್ರು. ಅಂದ್ರೆ ನಾವೆಲ್ಲ ಕೇಳಲಿಕ್ಕೆ ರೆಡಿ ಆಗಿವೆ ಅಂತ ಕೃಷ್ಣ ಸರಿಗೆ ಇಷ್ಟ ತನಕ ಚಂದಾಗಿ ನನ್ನ ಬಗ್ಗೆ ಹೇಳಿದರು. ಆದ್ರೆ ನಿಮ್ಮ ಪರಿಸ್ಥಿತಿ ನಂಗೆ ಗೊತ್ತಿಲ್ಲ, ನನ್ನ ಪರಿಸ್ಥಿತಿ ಇವತ್ತೇನದ. ಈಗೆಲ್ಲ ನೀವೆಲ್ಲ ನಂದು ಕೇಳಲಿಕ್ಕೆ ಕೂತೀರಿ, ನಾ ಈಗ ಹೇಳಲಿಕ್ಕತ್ತೀನಿ. ಸಂಜೆಗೆ ಮನೆಗೆ ಹೋದ್ಮೇಲೆ ನಾ ಕೇಳ್ಬೇಕು, ಉಳ್ದವ್ರು ಹೇಳ್ತಾರೆ ನಮ್ಮ ಮನೆಯವರು. ತಿಳಿದಿರ್ಬೋದು ಒಂದಿಷ್ಟು ಜನರಿಗೆ, ಯಾರಿಗೆ ಚಪ್ಪಾಳಿ ತಟ್ಟಾರಲ್ಲ ಅವ್ರಿಗೆ ಅಷ್ಟ ತಿಳಿ. ಎದಕ್ಕಂತ ಹೇಳ್ಬೇಕಂದ್ರೆ ಇಲ್ಲಿ ನಾವು ಒಬ್ಬನೇ ಇಲ್ರಿ, ನಮ್ದು ಎಂಟೈರ್ ಫ್ಯಾಮಿಲಿ ಅದ. ಆದ್ರೆ ಇಲ್ಲಿ ಬಂದಾಗ ಒಂದು ಅಂದ್ರೆ ಯಾಕೆ ಎಂಟೈರ್ ಫ್ಯಾಮಿಲಿ ಯಾರ್ಯಾರು ಇದ್ದೀವಿ ಅಂದ್ರೆ ನಮ್ಮ ಮನೆಯವರು ಇದ್ದಾರೆ, ಇಲ್ಲೇ ಧರ್ಮ ಪತ್ನಿಯವರು. ದೀಪ ಹಚ್ಬೇಕಾದ್ರೆ ನಮ್ಮ ಜೊತೆ ಬಂದ್ರಲ್ಲ, ದೀಪ ಹಚ್ಚಿದ್ರಲ್ಲ ಅವರೇ ನಮ್ಮ ಜೀವನದಾಗ ದೀಪ ಹಚ್ಚಿದ್ರು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನ್ ಗೊತ್ತಾತ್ ನಂಗಂದ್ರೆ, ಅಲ್ಲಿ ಕೂತಾಗ ನನ್ನ ಮಗ ಮಾತಾಡ್ಲಿಕ್ಕಿದ್ದ ಅನ್ಮೋಲ್ ಪಾಟೀಲ್ ಅಂತ ಹೇಳಿ. ಅವ ಏನ್ ಹೇಳಿದ ಅಂದ್ರೆ, ಈ ಒಂದು 7-8 ತಿಂಗಳದೊಳಗೆ ನಾ ಒಂದು 7-8 ಲಕ್ಷ ರೂಪಾಯಿ ಗಳಿಸೀನಿ ಅಂದ. ನಂಗೊಂದ್ ಸ್ವಲ್ಪ ಸಮಾಧಾನ. ಇನ್ ಯಾವ್ದಾರ ಮುಂದಿನ ಟಾಸ್ಕಿಗೆ ನಾನಂತೂ ರಿಲೀಸ್ ಆದೆ ಅಂತ ತಿಳ್ಕೊಂಡಿದ್ದೆ. ಎನಿವೆ, ಸೊ ಅದಕ್ಕೆ ನಾನಂತೂ ರೆಡಿಯಾಗಿ ನೀವು ಸಂಜೆ ಕೇಳಲಿಕ್ಕೆ. ಈ ಸದ್ಯಕ್ಕೆ ನನಗೇನು ಅನಿಸ್ತದ ಅದನ್ನ ಸ್ವಲ್ಪ ನಿಮ್ ಜೊತೆಗೆ ಹಂಚ್ಕೋತೀನಿ. ಯಾವಾಗ ನನ್ನ ಹತ್ರ ಇವ್ರು ಕರೀಲಿಕ್ಕೆ ಬಂದಿದ್ರು, VBF ಬಗ್ಗೆ ಸ್ವಲ್ಪ ಪರಿಚಯ ಅದು. ಯಾಕಂದ್ರೆ ಈ ಮೀಟಿಂಗಿಗೆ ನಾನು ಬಂದು 1 ವರ್ಷ ಆತ್ರಿ. ಯಾವಾಗ ಇದು ಸ್ಟಾರ್ಟ್ ಆಗಿತ್ತು ಅನಂತ ರೆಸಿಡೆನ್ಸಿ ಒಳಗೆ, ಅವತ್ತು ನಾ ಬಂದಿದ್ದೆ. ಈ 1 ವರ್ಷ ಆಯ್ತು, ಮತ್ತೆ ಇವತ್ತು ಬಂದಿದ್ದ. ಅವರು ನಾವು ಫಸ್ಟ್ ಜನರೇಷನ್ ಬಿಸ್ನೆಸ್ ನವ್ರಿ, ನಾವು ಇತ್ತಿತ್ಲಾಗ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡೀವಿ, ಆಮೇಲೆ ನಮಗೆ ಸಪೋರ್ಟ್ ಆಗಬೇಕು ಅಂತ ಏನು ಒಂದು ಸೆಟ್ ಆಫ್ ಡೈಲಾಗ್ಸ್ ಅವ ಒಂದು ಹೇಳಲಿಕ್ಕೆ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ, ಈ ಬಿಸ್ನೆಸ್ ಅನ್ನೋದೇನದ ಇದರದ ಮೂಲ ಹುಡ್ಕೊಂಡು ಹೋದ್ರ ಇದು ನಮ್ಮ ಕೈಯಾಗ ಇತ್ತು, ಇದು ಬ್ರಾಹ್ಮಣರ ಕೈಯಾಗ ಇತ್ತು. ಕಾಲ ಗತಿಸಿದಂಗ ಇದು ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪಿಸಿಕೊಂಡು ಜಾರಿ ಬೇರೆ ಕಡೆ ಹೋಗ್ತದೆ. ಹಂಗಂದ್ರೆ ನಮ್ಮ ಕಡೆ ಇತ್ತು ಅಂದ್ರೆ ಯಾರ ಕಡೆ ಇತ್ತು, ಯಾವುದದು ಬಿಸ್ನೆಸ್ ಅಂತ. ಅದಕ್ಕೆ ನಾನು ಹೇಳಿದೆ, ಅದರದೊಂದು ದಾರ, ಅದು ದಾರ ಯಾರ ಕೈಯಾಗಿತ್ತು ಅಂದ್ರೆ ಬ್ರಾಹ್ಮಣರ ಕೈಯಾಗಿತ್ತು. ಹಂಗಂದ್ರೆ ಆ ದಾರ ಯಾವುದು? ಅರ್ಥಶಾಸ್ತ್ರ, ಎಕಾನಮಿ. ಯಾರ ಕೈಯಾಗಿತ್ತು? ಯಾರು ಆ ಅರ್ಥಶಾಸ್ತ್ರವನ್ನ ಹುಟ್ಟಿ ಬೆಳೆಸಿ ಅದಕ್ಕೆ ಮಾಲೀಕತ್ವವನ್ನು ಪಡೆದವರು ಯಾರು? ಕೌಟಿಲ್ಯ. ಕೌಟಿಲ್ಯ ಯಾರು? ವಿಪ್ರ. ಅಂದ್ರೆ ಬಿಸ್ನೆಸ್ಸಿನ ಮೂಲ ಏನದ, ಇದು ನಮ್ಮಿಂದನೇ ಪ್ರಾರಂಭ ಆಗ್ಯದ. ಆದ್ರೆ ನಾವು ಇದನ್ನ ಕಾಲ ಗತಿಸಿದಂಗ ಯಾಕೋ ಯಾವ್ದಾವುದೋ ಕಾರಣಕ್ಕೆ ನಾವು ಬಿಟ್ಟು ಕೊಟ್ಟಿವೇನೋ ಅಂತ ಒಂದು ಅನಿಸಿಕೆ. ನಾ ಅವತ್ತು ಹೇಳಿದ್ದವರಿಗೆ, ನಾನು ಅಲ್ಲಿ ಬಂದಾಗ ಹೇಳ್ತೀನಿ ತೋಡ್ರಿ, ಏನ್ ಚಿಂತೆ ಮಾಡಬೇಡ, ಇದನ್ನ ಶುರು ಮಾಡ್ತೀನಿ ಅಂತ ಹೇಳಿದ್ದೆ. ಗೊತ್ತಾಗ್ತಲ್ಲ ನಾ ಯಾಕೆ ನೀರು ಕುಡಿಲಿಕ್ಕೆ ಅಂತ. ಇನ್ನ ಇಲ್ಲಿ ಎಷ್ಟು ಜನ ಬಿಸ್ನೆಸ್ ಮಾಡೋರು ಇದ್ದೀರಿ? ಸ್ವಲ್ಪ ಕೈ ಎತ್ತಿ. ವೆರಿ ಗುಡ್, ಚಲೋ. ಅಂದ್ರೆ ನಿಮ್ಗೆ ಎಚ್ಚರದ ಅಂತ. ಇನ್ನ ನಾನು ನಿಮ್ಗೊಂದು ಮಾತು ಕೇಳ್ತೀನಿ. ಈಗ ನಾನೊಬ್ಬನ ಮಾತಾಡಿದ್ರೆ ಸ್ವಲ್ಪ ಅವಾಗ ನೀವು ಮಾತಾಡ್ತೀರ ನೋಡಿ, ಮಾತಾಡ್ತೀರ. ಸರ್, ಯಾವ ಬಿಸ್ನೆಸ್ ಮಾಡ್ತೀರಿ ನೀವು? ಒಬ್ರು ಹಂಗ ಹೇಳ್ರಿ, ನಿಮ್ ಬಿಸ್ನೆಸ್ ಯಾವ್ದು? ಪ್ರಿಂಟಿಂಗ್ ಇಂಡಸ್ಟ್ರಿ. ಥ್ಯಾಂಕ್ ಯು. ನಿಮ್ಮ ಮನೆಯೊಳಗೆ ಯಾರ್ಯಾರು ಮಾಡ್ತೀರಿ ಬಿಸ್ನೆಸ್? ನಿಮ್ಮ ಮೊದ್ಲೇದು ಮನೆಯಾಗ ಎಷ್ಟು ಜನ ಇದ್ದೀರಿ? 3 ಜನರೊಳಗೆ ಬಿಸ್ನೆಸ್ ಮಾಡೋರು ಯಾರ್ಯಾರು? ನಾವು ಒಬ್ಬನೇ ಸರ್. ಒಬ್ಬನೇ? ಇಲ್ಲ, ಸಂತೋಷ್ ಇಸ್ಕೊಡ್ರಿ ಸಾಕು, ಮೈಕ್ ಎಲ್ಲರಿಗೂ ಕೆಲಸ. ನೀವೊಬ್ಬರೇ ಬಿಸ್ನೆಸ್ ಮಾಡ್ತೀರಿ. ಸೊ ಪ್ರಿಂಟಿಂಗ್ ಬಿಸ್ನೆಸ್ ಒಳಗಿದ್ದೀರಿ. ಸೊ ನಾ ಆರ್ಡರ್ ಕೊಡ್ತೀನಿ, ನೀವು ಪ್ರಿಂಟ್ ಹಾಕಿ ಕೊಡ್ತೀರಿ. ದಟ್ ಇಸ್ ದ ಬಿಸ್ನೆಸ್ ವಾಟ್ ವಿ ಡೂ. ಹೌದಲ್ಲ? ಓಕೆ, ಕೂತ್ಕೊಡಿ ಸರ್. ಥ್ಯಾಂಕ್ ಯು. ನಾವು ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ವಿ ಬಿಸ್ನೆಸ್ ಅಂದ್ರೆ ಏನು ಅಂತ. ಬಿಸ್ನೆಸ್ಸಿಗೂ ಟ್ರೇಡಿಂಗಿಗೂ ಒಂದು ವ್ಯತ್ಯಾಸ ಇದೆ. ಅವ್ರ ಮನೆಯೊಳಗೆ 3 ಮಂದಿ ಇದ್ದಾರೆ, ನಮ್ಮ ಮನೆಯಾಗ 4 ಮಂದಿ ಇದ್ದೀವಿ ನಾವು. ಹಂಗಂದ್ರೆ ನಮ್ಮ ಮನೆಗೆ ಎಷ್ಟು ಮಂದಿ ಬಿಸ್ನೆಸ್ ಮಾಡ್ತೀವಿ ನಾವು? ನಾನು, ನನ್ನ ಮಗ, ನನ್ನ ಹೆಂಡತಿ. ವಿ ಹ್ಯಾವ್ ಆಪ್ಟಿಕಲ್ ಶಾಪ್. ನನ್ನ ಮಗ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾನೆ, ನಾನು ಐ ಮೀನ್ ಟು ಟ್ರೈನಿಂಗ್ ಅಂಡ್ ಕೌನ್ಸಿಲಿಂಗ್ ಎಕ್ಸೆಟ್ರಾ.
ವಾಟ್ ಈಸ್ ಬಿಸ್ನೆಸ್? ವ್ಯವಹಾರಕ್ಕೂ ವ್ಯಾಪಾರಕ್ಕೂ ವ್ಯತ್ಯಾಸ. ಮನೆಯೊಳಗೆ ಎಷ್ಟು ಜನ ಇದ್ದೀವಿ ನಾವು, ಅಷ್ಟೂರು ಬಿಸ್ನೆಸ್ ಮ್ಯಾನ್ ಇದ್ದೀವಿ ನಾವು ಯಾಕದು ಗೊತ್ತು ಮಾಡ್ಕೋಬೇಕು? ಮಾಡ್ಕೊಂಡಿಲ್ಲ. ಇದು ನಮ್ಮ ಮನೆಯವ್ರು, ನಮ್ಮ ಅಪ್ಪ ಇದ್ರ ನಮ್ಮ ಅಪ್ಪ ಬಿಸ್ನೆಸ್ ಮಾಡ್ತಾನೆ, ನಮ್ಮ ಅವ್ವ ಇದ್ರ ನಮ್ಮ ಅವ್ವನು ಬಿಸ್ನೆಸ್ ಮಾಡ್ತಾಳೆ. ಹೆಂಗೆ ನಮ್ಮ ಅಪ್ಪ ಅವ್ವ ಬಿಸ್ನೆಸ್ ಮಾಡ್ತಾರೆ? ಅಪ್ಪ ದುಡಿದು ತಂದು ಕಿರಾಣಿ ಹಾಕ್ತಾನ, ಅವ್ವ ಆ ಕಿರಾಣಿಯನ್ನ ಅದೇನ ಭಕ್ರಿ ಚಪಾತಿ ಮಾಡಿ ಹಾಕ್ತಾಳ ಆಕಿ, ಅದು ಅವಳ ಬಿಸ್ನೆಸ್. ಮಗನ ನಾನು ಸಾಲಿಗೆ ಕಲಿಸ್ತೀನಿ, ಸಾಲಿಗೆ ಕಲಿಸೋದು ಮಗನ ಜೊತೆ ನನ್ನ ಬಿಸ್ನೆಸ್. ಅವ ಸಾಲಿಗೆ ಹೋಗಿ ಮಾರ್ಕ್ಸ್ ತರೋದು ಅವನ್ ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ ವ್ಯವಹಾರ, ಟ್ರೇಡಿಂಗ್ ಅಂದ್ರೆ ವ್ಯಾಪಾರ. There is a very minute difference. So we are all into a business people. Everybody we are in the business space. We are all business people. We should accept that we are into a business. If anybody is an employee for a bank, ಯಾರೊಬ್ರು ಬ್ಯಾಂಕಿಗೆ ಎಂಪ್ಲಾಯಿಗೆ ಕೆಲಸ ಮಾಡ್ತಾರೆ ಅಂದ್ರೆ what is his business with his bank? Service. Because he is paid for that. That is his promise that he is paid. ಎಲ್ಲಾ ಕಡೆ ಬಿಸ್ನೆಸ್ ಅರ್ಥಶಾಸ್ತ್ರದ ಜೊತೆಗೆ ಕನೆಕ್ಟ್ ಆಗಂಗಿಲ್ಲ. ವ್ಯವಹಾರ ಎಲ್ಲೆಲ್ಲಿ ಕನೆಕ್ಟ್ ಆಗ್ತದೆ? ಭಾವನೆಗಳ ಜೊತೆಗೆ ಕನೆಕ್ಟ್ ಆಗ್ತದೆ, ವಿಚಾರಗಳ ಜೊತೆಗೆ ಕನೆಕ್ಟ್ ಆಗ್ತದೆ, ಮತ್ತು ನಮ್ಮ ನಡವಳಿಕೆ ಜೊತೆಗೂ ಸಹ ಈ ವ್ಯವಹಾರ ಕನೆಕ್ಟ್ ಆಗ್ತದೆ. ಈಗ ನಾನು ನನ್ನ ಪರಿಚಯದೊಳಗೆ ಹೇಳಿದ್ರು, ಒಂದಿಷ್ಟು ನಾನು ಪ್ರೊಫೆಷನ್ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಿದ್ದೆ 2006 ವರೆಗೂ. ಅದಾದ ಮೇಲೆ ನಾನು ಟ್ರೈನಿಂಗ್ ಪ್ರೊಫೆಷನ್ಗೆ ಬಂದೆ. ಸೊ ಟ್ರೈನಿಂಗ್ ಪ್ರೊಫೆಷನ್ ನಿಂದ ಕೌನ್ಸಿಲಿಂಗ್ ಇಂದ ಏನೇನೋ ಮಾಡ್ತೀನಿ ಅಂತ ದೇಶಪಾಂಡೆ ಹೇಳಿದ್ರು. ಓವರ್ ದ ಟೈಮ್ ನಿಮಗೂ ಅವಕಾಶ ಸಿಕ್ಕರೆ, ಟೈಮ್ ಸಿಕ್ಕರೆ ನಾನು ಹೇಳ್ತೀನಿ ಅಂತ. ಈ ಪ್ರೊಫೆಷನ್ ಇಂದ ನಾನು ಬಿಸ್ನೆಸ್ಗೆ ಬಂದದ್ದು ಹೆಂಗೆ? ಯಾವಾಗ ನಾವು ಬಿಸ್ನೆಸ್ ಮಾಡ್ಲಿಕ್ಕತ್ತೀವಿ, ವಿ ಶುಡ್ ಹ್ಯಾವ್ ಅ ಡಿಫರೆಂಟ್ ಡೈಮೆನ್ಷನ್ಸ್. ಬೇರೆ ಬೇರೆ ಕ್ಷೇತ್ರಗಳು ಅಥವಾ ಬೇರೆ ಬೇರೆ ಆಯಾಮಗಳು ನಮ್ಮ ಲೈಫ್ ಒಳಗೆ ಬೇಕು. ಒಂದು ಆಯಾಮ ನನಗೆ ಬಹಳ ಇಂಪಾರ್ಟೆಂಟ್ ಅನಿಸ್ತದೆ, ನಿಮ್ಗೆ ಹೇಳ್ತೀನಿ ನಾನು. ಯಾರು ನಾವು ಬಿಸ್ನೆಸ್ ಒಳಗಿದ್ದೀವಿ, ಯಾರು ನಾವು ಟ್ರೇಡಿಂಗ್ ಒಳಗಿದ್ದೀವಿ, ನಾವೊಬ್ರು ಅಪಾರ್ಚುನಿಸ್ಟ್ ಆಗಬೇಕು. ವಿ ನೀಡ್ ಟು ಬಿ ಎನ್ ಅವಕಾಶವಾದಿಗಳು, ಅಪಾರ್ಚುನಿಸ್ಟ್. ಅವಕಾಶವಾದಿ ಆಗಬೇಕು ಅಂತ ಯಾಕೆ ಹೇಳ್ತೀನಿ? ನಾನು ಒಂದು ದಿವಸ ಹೊಸದಾಗಿ ಮನೆ ಕಟ್ಟಿಸಿದೆ, 2005-6. ಮಗ ಬಹಳ ಸಣ್ಣವಿದ್ದ. ಅವನ್ನ ಕರ್ಕೊಂಡು ವಾಕಿಂಗ್ ಮಾಡ್ಲಿಕ್ಕೆ ರಾತ್ರಿ 10 ಗಂಟೆ ಆಗಿತ್ತು. ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದಿದ್ದೆ ಮನೆಗೆ. ಅವಾಗ ನನಗೊಂದು ಕಾಲ್ ಬಂತು. 6600 ಫೋನು, ಸಣ್ಣ ಟಿ ಅನ್ನುವಂಥ ಒಂದು ನೋಕಿಯಾ ಫೋನ್ ಕಿಸೋಗಿತ್ತು. ಎತ್ತಿದೆ. ಅತ್ಲಾಗ ಇನ್ನೊಂದು ಕಾಲ್, ಒಂದು ಲೇಡಿ ಕಾಲ್ ಮಾಡಿದ್ರು. ಸರ್ ನಮಸ್ಕಾರ, ನೀವು ಮಲ್ಕೊಂಡಿರೇನ್ರಿ ಅಂತ. ಇಲ್ಲ ಮಲಗಿಲ್ಲ, ಹೇಳ್ರಿ. ಸರ್ ನಾಳೆ ನಮ್ಮ ಕಾಲೇಜಿಗೆ ಬಂದು 1 ತಾಸು ಕ್ಲಾಸ್ ತಗೋಬೇಕ್ರಿ ನೀವು ಅಂದು. ಅಂದ ತಕ್ಷಣ ನಾ ಹೇಳಿದೆ, ಫಸ್ಟ್ ಇಂಪಾಸಿಬಲ್ ಇನ್ ದ ವರ್ಲ್ಡ್, ಸಾಧ್ಯನೇ ಇಲ್ಲ. ಅವ್ರು ಯಾರು ಲೇಡಿ ಅಂತಂದ್ರೆ, ನಂದು ಅಕ್ಷಯ ಪಾರ್ಕ್ಗಳು ಕ್ಲಿನಿಕ್ ಇತ್ತು, ಬಾಜುಕೊಂದು ಅಲ್ಲೇ ಸಣ್ಣ ಟ್ಯುಟೋರಿಯಲ್ಸ್ ಇತ್ತು. ಆ ಟ್ಯುಟೋರಿಯಲ್ಸ್ ಒಬ್ಬ ಮುಸ್ಲಿಂ ಲೇಡಿ ನಡೆಸ್ತಿದ್ಲು. ಅವರು ನನಗೆ ಪರಿಚಯ ಆದ್ರು ಸ್ವಲ್ಪ ದಿವಸ ಆದ್ಮೇಲೆ. ಸಾಹಿಲ್ ಮೇಡಮ್ ಅಂತ ಕರಿತಿದ್ದೇನೆ ಅವರಿಗೆ. ಸ್ವಲ್ಪ ದಿವಸ ಆದ್ಮೇಲೆ ಅವರು ನನಗೆ ಪರಿಚಯ ಆದ್ರು. ನನ್ನ ಕ್ಲಿನಿಕ್ಗೆ ಅವ್ರ ಪೇಷಂಟ್ ಅನ್ನ ಕರ್ಕೊಂಡ್ ಬರ್ತಿದ್ರು. ಹಂಗೂ ಹಿಂಗೂ ಪರಿಚಯ ಆಯ್ತು. ಆಮೇಲೆ ಫ್ಯಾಮಿಲಿ ಜೊತೆಗೆ ಕನೆಕ್ಟ್ ಆದ್ವಿ. ಅವರು ಸಾಯಂಕಾಲ ಟ್ಯೂಷನ್ ನಡೆಸ್ತಿದ್ರು. ಮುಂಜಾನೆ ಒಂದು ಕಾಲೇಜ್ ಒಳಗಡೆ ಪ್ರಿನ್ಸಿಪಲ್ ಆಗಿದ್ರು, ಒಂದು ಪ್ಯಾರಾಮೆಡಿಕಲ್ ಕಾಲೇಜ್. ಆ ಪ್ಯಾರಾಮೆಡಿಕಲ್ ಕಾಲೇಜ್ ಒಳಗೆ 3 ಇದ್ದು. BSc ನರ್ಸಿಂಗ್, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ ಅಂತ 3 ಕೋರ್ಸ್ ನಡೀತಿದ್ವು. ಆ ಲೇಡಿ ಅವಾಗ ಇವಾಗ ಪರಿಚಯ ಇತ್ತು. ನನ್ನ ಫೋನ್ ನಂಬರ್ ಇತ್ತು ಅವ್ರ ಹತ್ರ. ನನ್ನ ಹತ್ರ ಸಡನ್ ಆಗಿ ಒಂದು ಕಾಲ್ ಮಾಡಿ 10 ಗಂಟೆಗೆ ನಾಳೆ ನೀವು ನಮ್ಮ ಕಾಲೇಜಿಗೆ ಗೆಸ್ಟ್ ಆಗಿ ಬರ್ರಿ ಅಂದ್ರು, ಅಥವಾ 1 ತಾಸು ಮಾತಾಡ್ಲಿಕ್ಕೆ ಬರ್ರಿ ಅಂದ್ರು. ನಾ ಅಂದೆ ಆಗಂಗಿಲ್ಲ ಅಂದೆ. ಯಾಕಂದ್ರೆ ನಾ ಎಂದೂ ಸ್ಟೇಜ್ ಮೇಲೆ ಹತ್ತಿಲ್ರಿ ಲೈಫ್ನಾಗ. ಒಮ್ಮೆ ಹತ್ತಿದ್ದೆ ನಾ ಮದುವೆ ದಿವಸ, ಅದು ಸ್ಟೇಜ್ ಫಿಯರ್ ಮೇಲೆ ಮಲ್ಟಿಪ್ಲೈ ಆತ್ರಿ ಫಿಯರ್. ಅವತ್ತು ಒಂದು ಸ್ಟೇಜ್ ಫಿಯರ್, ಇನ್ನೊಂದು ನಾ ಯಾಕೆ ಹೇಳಲಿಕ್ಕೆ ಹೋಗ್ಲಿ. ಸೊ ನನಗೆ ಭಯಂಕರ ಸ್ಟೇಜ್ ಫಿಯರ್ ಇತ್ತು. ಅವ್ರು ನನಗೆ ಕರೆದ್ರು, ನಾನು ಬರಂಗಿಲ್ಲ ಅಂತ ಹೇಳಿದೆ. ಆವಾಗ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು, ಸರ್ ಹಂಗೆ ಮಾಡ್ಬೇಡ್ರಿ ಪ್ಲೀಸ್. ಮನಿ ಕಟ್ಟಿದ್ದೆ, ಕಿಸ್ತಾ ರೊಕ್ಕ ಖಾಲಿ ಆಗಿತ್ತು, ಜೇಬೆಲ್ಲ ಖಾಲಿ, ಈಗೂ ಖಾಲಿ ಅದ, ಬಟ್ ಬಂದಿನಿದೆ ಪೂರಾ ಅಂತ ಪರಿಸ್ಥಿತಿ ಒಳಗೆ ಅವ್ರೊಂದು ಮಾತು ಹೇಳಿದ್ರು. ಸರ್ ನೀವೇನ್ರ ಮಧ್ಯಾಹ್ನ ನಾಳೆ 1 ತಾಸು ಬಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು 1,000 ರೂಪಾಯಿ ಕೊಡ್ತಾರೆ ರೆಮ್ಯುನರೇಷನ್ ಅಂತಂದ್ರು. 2006ನೇ ಇಸ್ವಿಯೊಳಗೆ 1,000 ರೂಪಾಯಿ ಅಂದ್ರೆ ಈಗಿನ ಒಂದು 10, 12, 15 ಸಾವಿರ ರೂಪಾಯಿ ಇತ್ತು ಏನೋ ಅನಿಸ್ತು. ಅದೊಂದು ಸ್ವಲ್ಪ ನನಗೆ ಟೆಂಪ್ಟ್ ಮಾಡ್ತು. ಆತ್ ಬಿಡ್ರಿ ಬರ್ತೀನಿ ಅಂತ ಫೋನ್ ಇಟ್ಟೆ.
ಅವಾಗ ಈ ಹೆಂಗೆ ಒಂದು 15 ದಿವಸದಿಂದ ಎದೆ ಬಡತ ಶುರುವಾಗಿತ್ತು, ರಾತ್ರಿ 10 ಗಂಟೆಗೆ ಎದೆ ಬಡತ ಶುರುವಾಯ್ತು. ಏನು ಮಾತಾಡಬೇಕು ಏನು ಎತ್ತ ಅಂತ. ಆಮೇಲೆ ಇಡೀ ದಿವಸ ಬಿಟ್ಟು ರಾತ್ರಿ ಮಲ್ಕೊಂಡೆ ಆದ ವಿಚಾರದೊಳಗೆ ಬೆಳಿಗ್ಗೆ ಎದ್ದೆ. ನಾನೊಂದು ಸ್ವಲ್ಪ ಅಪ್ಸೆಟ್ ಇದ್ದೆ. ಅವತ್ತು ನಮ್ಮ ಅವ್ವ ನೋಡಿದ್ಲು, ಯಾಕೋ ಹಿಂಗ್ಯಾಕೆ ಹೇಳಿದ್ದು ಏನಾಗ್ಯದಂತ ಏನೋ ಅಂತ ಹೇಳಿದೆ. ಅದನ್ನು ಹಂಗೂ ಹಿಂಗೂ ನಡೀತು. ಮಧ್ಯಾಹ್ನ 12 ಗಂಟೆ ಆಯ್ತು, 1 ಗಂಟೆ ಆಯ್ತು. ನನ್ನ ಕ್ಲಾಸ್ 3 ರಿಂದ 4 ಗಂಟೆ ಇತ್ತು. 2 ಗಂಟೆಗೆ ಮನೆಗೆ ಬಂದೆ, ಊಟ ಮಾಡಿದೆ. ಬೈಕ್ ಇತ್ತು, ಬೈಕ್ ತೊಗೊಂಡು ಸೀದಾ ಆ ಕಾಲೇಜ್ ಹೋಗ್ಬೇಕು ಮತ್ತು ಹೇಳ್ಬಿಟ್ಟಿದ್ದೆ. 1-2 ಸಲ ಕಾಲ್ ಬೇರೆ ಬಂದಿದ್ದು. ಹೋದೆ, ಅಲ್ಲೊಂದು ಕ್ಲಾಸ್ ಹೋಗ್ಬೇಕಂತಂದು ಮ್ಯಾನೇಜ್ಮೆಂಟ್ನವ್ರು ಕರೆದು ನನಗೆ ಇನ್ನೂ ನೆನಪದ ನನಗೆ ಆ ಸನ್ನಿವೇಶ. ಏನು ಕುಡಿತೀರಿ ಅಂತ ಹೇಳಿ ಚಾ ಕಾಫಿ ಮತ್ತೊಂದು ಬಿಸ್ಕೆಟ್ಸ್ ಕೊಟ್ಟರು, ಬುಕ್ಕೆ ಕೊಟ್ಟರು, ತಗೊಂಡೆ, ಎಕ್ಸೆಟ್ರಾ ಎಲ್ಲ ಮುಗೀತು. ಆಮೇಲೆ ಕ್ಲಾಸ್ ಒಳಗಡೆ ಹೋಗುವಂತ ಸನ್ನಿವೇಶ ಬಂತು. 3 ರಿಂದ 4 ಕ್ಲಾಸ್ ಬಂತು. ಚೇರ್ಮನ್ ಮುಂದೆ ನಡಕ್ ನಾನು, ಹಿಂದ ಮೇಡಮ್ ಇದ್ದಾರೆ. ಹೆಜ್ಜೆ ಇಟ್ಕೊತ 4 ಹೆಜ್ಜೆ ಇಟ್ಕೊಂಡು ಆ ಕ್ಲಾಸ್ ರೂಮ್ ಮುಂದೆ ಹೊಂಟಿವಿ. ಆ ಕ್ಲಾಸ್ ರೂಮ್ ಗೇಟ್ ಒಳಗೆ ಕಾಲಿಟ್ಟ ತಕ್ಷಣ, ಅಂದ್ರೆ ಕ್ಲಾಸ್ ರೂಮ್ ಒಳಗೆ ಕಾಲಿಟ್ಟ ತಕ್ಷಣ ಹಿಂದೆ ಮೇಡಮ್ ಇದ್ರಲ್ಲ ಒಂದು ಮಾತು ಹೇಳಿದ್ರಿ ಕಿವ್ಯಾಗ ಬಂದು, ಸರ್ ಅವ್ರಿಗೆ ಯಾರಿಗೂ ಕನ್ನಡ ಬರಂಗಿಲ್ರಿ ಅಂತ. ನನಗೆ ಇಂಗ್ಲಿಷ್ ಬರಂಗಿಲ್ರಿ. ಇದು ಯಾವ ಕ್ಲಾಸ್ ಇತ್ತಂದ್ರೆ ನರ್ಸಿಂಗ್ ಕ್ಲಾಸ್ ಇತ್ತು, BSc ನರ್ಸಿಂಗ್. 60 ಹುಡುಗರೊಳಗೆ 59 ಮಂದಿ ಕೇರಳೇಟ್ಸ್ ಇದ್ರು, ಒಬ್ಬಕ್ಕೆ ಗದಗಿನ ಹುಡುಗಿದ್ಲು. ಅದು ಇನ್ನೂ ನೆನಪದ ನನಗೆ. ಅಂತ ಪರಿಸ್ಥಿತಿ ಒಳಗೆ ಹೋದೆ. ಇನ್ನು ಸ್ಟೇಜ್ ಮೇಲೆ ನಿಂತಿನ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು, ಇಬ್ರು ಹೊರಗೆ ಹೋಗ್ಬಿಟ್ರು, ಬಾಗ್ಲ ಹಾಕಿದ್ರು. ಇವತ್ತಿನವರೆಗೂ ಗೊತ್ತಿಲ್ಲ ನಾ ಏನ್ ಮಾತಾಡಿದೆ. 1 ತಾಸು ಅಂತ 1 ತಾಸು ಮಾತಾಡಿದೆ. ಹೊರಗೆ ಬಂದೆ. ಹೊರಗೆ ಬಂದ ತಕ್ಷಣ ಯಾವ ಭಾಷೆ ಒಳಗೆ ಮಾತಾಡಿದ್ದೆ, ಏನು ಮಾತಾಡಿದ್ದೆ ಲಕ್ಷಣ. ಬಂದೆ, 1,000 ರೂಪಾಯಿ ಒಂದು ಕವರ್ ಕೊಟ್ಟರು, ಚಾ ಕೊಟ್ಟರು, ಮತ್ತೆ ಗಾಡಿ ತೊಗೊಂಡೆ ಸೀದಾ ಬಂದೆ. ಬರ್ರ ಬಂದು ಒಂದೆಲ್ಲೋ ಒಂದು ಕಡೆ ನೋಡಿದೆ, ಏನವ ಇಲ್ಲಿ ಒಳಗಂತ 500 2 ನೋಟ್ ಇತ್ತು. 1,000 ರೂಪಾಯಿ ಕಿಸ್ಸ ಇಟ್ಕೊಂಡೆ, ತಣ್ಣಗೆ ಮನೆಗೆ ಬಂದು ಕೂತು. ಸಾಕಾಗ್ಬಿಟ್ಟಿತ್ತು ನನಗೆ. ಆಸ್ ಯೂಶಲ್ ಸಂಜೆ ಕ್ಲಿನಿಕ್ ಹೋದೆ. 6:30 8:30 ಯಾರೋ ಒಬ್ರು ಗೇಟ್ ಅಂದ್ರೆ ನಂದು ಏನು ಬಾಲ ಬಡದು, ಕ್ಯಾಬಿನ್ ಬಾಗ್ಲ ಬಡದು. ಕೆಲಸಕ್ಕಿದ್ದು ಹುಡುಗಿ ಬಂದು, ಸರ್ ಮೇಡಮ್ ಅಂದಾರೆ ಮತ್ತ ಅಂದು. ಆತು ಕಳಿಸುವ ಅಂದೆ. ಅಂದ್ಕೊಳ್ಳೇನೆ ಹಾಕಿ ಬಂದು ಕೈ ಮುಗಿದು, ಸರ್ ಥ್ಯಾಂಕ್ ಯು ರೀ, ನನ್ನ ಕೆಲಸ ಉಳಿಸಿದ್ರಿ ಅಂದು. ನಾ ಅಂದೆ, ನಂದೆಲ್ಲ ಸ್ಕ್ರೂಡ್ ಲೂಸ್ ಆಗ್ಯಾವ, ನಿನ್ನ ಕೆಲಸ ನಾ ಏನು ಉಳಿಸಿದ್ರು ತಾಯಿ, ಏನಾತ ಹೇಳ್ರಿ ಅಂತ. ಸರ್ ಆಕ್ಚುಲಿ ನೀವು ಬಂದಿದ್ದೀವತ್ತ ನಮ್ಮ ಕ್ಲಾಸಿಗೆ ಅಲ್ರಿ ಸರ್, ಅದು ಕ್ಲಾಸ್ ಅಲ್ರಿ ಅದು. ನಾ ಅಂದೆ ಮತ್ತಿದೇನು ಅಂದೆ. ಸರ್ ಅದು ಆಕ್ಚುಲಿ ಇಂಟರ್ವ್ಯೂ ಸರ್ ಅಂದು. ಹಾ ಅಂದೆ ನಾನು. ಯಾವ ಇಂಟರ್ವ್ಯೂ, ಎದಕ್ಕಿದು ಇಂಟರ್ವ್ಯೂ? ಅದಕ್ಕೆ ಬ್ಯಾಕ್ಗ್ರೌಂಡ್ ಹೇಳಿದ್ಲಕ್ಕೆ. ಸರ್ ಆಕ್ಚುಲಿ ಇದೇನಂದ್ರೆ 3 ಮಂದಿ ಪ್ರಿನ್ಸಿಪಲ್ ಇದ್ದೀವಿ ಸರ್ ನಾವು ನಮ್ಮ ಕಾಲೇಜ್ನಾಗ. ಲ್ಯಾಬ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್, BSc ನರ್ಸಿಂಗ್. ಈ 3 ಮಂದಿ ಪ್ರಿನ್ಸಿಪಲ್ರಿಗೆ ಸೈಕ್ಯಾಟ್ರಿ ಟೀಚ್ ಮಾಡೋರು ಯಾರು ಸಿಕ್ಕಿದ್ದಿಲ್ಲ ಸರ್. ಆ 3 ಮಂದಿ ಪ್ರಿನ್ಸಿಪಲ್ರಿಗೆ ಏನ್ ಮಾಡ್ಯಾರಂದ್ರೆ ಮ್ಯಾನೇಜ್ಮೆಂಟ್ನವ್ರು ಟಾಸ್ಕ್ ಕೊಟ್ಟಾರ, ನೀವು ಒಬ್ಬ ಫ್ಯಾಕಲ್ಟಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿಮಗೆ ಇನ್ಕ್ರಿಮೆಂಟ್ ಕೊಡಂಗಿಲ್ಲ ಅಥವಾ ಏನೋ ಸ್ಯಾಲ್ರಿ ಕಟ್ ಮಾಡ್ತೀನಿ ಅಂತ ಧಮಕಿ ಹಾಕ್ಯಾರ. ಸೊ ಅದಕ್ಕೆ ಅವರಿಬ್ರು ಪ್ರಿನ್ಸಿಪಲ್ ಬೇರೆ ಬೇರೆ ಫ್ಯಾಕಲ್ಟಿನ ಕರ್ಕೊಂಡ್ ಬಂದ್ರೆ ನನಗೆ ಯಾರು ಸಿಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಸರ್ ಅಂದ್ಕೊಳ್ಳಿ. ಇದಕ್ಕೆ ಡಾಕ್ಟರ್ ಬೇಕಿತ್ತು ಪರಿಸ್ಥಿತಿ. ನಾ ಅಂದೆ ಇಲ್ಲಿ ಧಸಲ್ ಅಂತ ಆ 3 ಯಾರು ಸೆಲೆಕ್ಟ್ ಆದ್ರು ಅಂತ. ಆ ಯಾರು ಸೆಲೆಕ್ಟ್ ಆದ್ರು ಅನ್ನೋದಕ್ಕಿಂತ ಮೊದಲೇ ಯಾರು ಬಂದಿದ್ರು ಅಂತ, ನನ್ಕಿಂತ ಮೊದಲು ಯಾರು ಬಂದಿದ್ರು ಬೇಕಿತ್ತಲ್ಲ. ಇಲ್ರಿ ಒಬ್ರು ಸೈಕ್ಯಾಟ್ರಿ ಬಂದಿದ್ರು, KL ಅವಾಗ ಇನ್ನೂ ಆಗಿತ್ತು. KL ಮೆಡಿಕಲ್ ಕಾಲೇಜಿಂದ ಸೈಕ್ಯಾಟ್ರಿ, ಸೀನಿಯರ್ ಸೈಕ್ಯಾಟ್ರಿಸ್ಟ್ ಬಂದಿದ್ರಿ, KMC ಇಂದ PG ಸೈಕ್ಯಾಟ್ರಿ ಬಂದಿದ್ರಿ ಅಂತಂದ್ರು. ನಾ ಅಂದೆ ಉಳ್ಕೊಂಡೆ ನಾ. ಮತ್ತು ಅವರಿಬ್ರು ಬಂದ ನಂದೇನು ಕೆಲಸ, ನಾ ಮಾತಾಡಿದೇನು ಕೌಂಟ್ ಆಗಿಲ್ಲ ಬಿಟ್ಟೆ ಅಂತ ಕೈ ಬಿಟ್ಬಿಟ್ಟೆ. ಆಮೇಲೆ ಅಷ್ಟು ಮುಗೀತು. ಮತ್ತೆ ನಾ ಅಂದೆ ಈ ಸೆಲೆಕ್ಷನ್ ಕಮಿಟಿ ಒಳಗೆ ಯಾರಿದ್ರು, ಯಾರು ಇದ್ದಿದ್ದೇ ಇಲ್ಲಲ್ಲ ಅಂತ. ಇಲ್ರಿ ಸರ್ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಹೇಳ್ಬಿಟ್ಟಿದ್ರು, ಯಾರು ಹುಡುಗರು ನಾರಿಸ್ತಾರ, ಯಾರು ಹುಡುಗರು ಯಾರು ನಾರಿಸ್ತಾರ ಅವರ ಫೈನಲ್ ರೀ ಸರ್ ಅಂತ ಅಂದ್. ನಾ ಅಂದೆ ಆದ್ಬಿಡು, ನಾ ಮಾತಾಡಿದವ್ರು ತಿಳಿದಿಲ್ಲ ನನ್ನೇ ನಾರಿಸ್ತಾರ. 4 ದಿವಸ ಕತ್ತಿಸಿದ್ರು. ಈಕೆ ಒಂದು ಉಂಡಿ ಡಬ್ಬಿ ತಂದು ನನಗೆ, ಮಿಶ್ರಾತ್ ಕೇಸರಿ ಉಂಡಿ, ಮೋತಿಚೂರ್ ಉಂಡಿ ತಂದು ಸಂಜೆ 8 ಗಂಟೆಗೆ ತಂದು. ಸರ್ ಒಂದು ಉಂಡಿ ತಿಂದ್ರೆ. ನಾ ಅಂದೆ ಏನು ಹೇಳಂದೆ. ಸರ್ ಮೊದಲೇ ಕುಂಡಿ ತಿಂದ್ರೆ, ನಾನು ಸ್ವಲ್ಪ ಸ್ವೀಟ್ ತಿಂತೀನಿ ಭಾಳಷ್ಟು, ಅವಾಗ ತಿಂತಿದ್ದೆ. ಸೊ ಇನ್ನು ಹೇಳೋಕಿನ ಮೊದಲು ತಿಂದ್ಬಿಡು, ಅದು ಏನಾದ್ರು ಮುಂದೆ ವಿಚಾರ ಮಾಡೋದಂತ ಗಬಕ್ಕ. ಯಾಕಂದ್ರೆ ಅವ್ರಿಗೆ 2 ಮಕ್ಕಳು, BE ಒಬ್ಬಕ್ಕೆ ಮಾಡ್ತಿದ್ಲು, ಒಬ್ಬ 10th ಇದ್ದ, ರಿಸಲ್ಟ್ ಬಂದಿರ್ಬೋದು. ನನಗೆ ಲಕ್ಷಣ ಇಲ್ಲ, ಔಟ್ ಆಫ್ ಸೈಟ್ ಆಗಿದ್ದೆ ನಾ ಪೂರ. ಆ ಉಂಡಿ ತೊಗೊಂಡೆ, ಪಟಕ್ಕನ ಬಾಯಿ ಇಟ್ಕೊಂಡೆ. ಸರ್ ನಮ್ಮ ಹುಡುಗರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಯಾರಿ ಅಂತ ಎದಿ ಡಬ್ ಅಂತ. ನಾ ಅಂದೆ ಆಗುದಿಲ್ಲ, ಅವ್ರು ಸೆಲೆಕ್ಟ್ ಮಾಡಿ ಯಾಕೆ ನನಗೆ ಈಗ ತಿಳಿದ್ರೆ, ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ತಿಳಿದು ಯಾಕೆ ಸೆಲೆಕ್ಟ್ ಮಾಡ್ಯಾರಂದ್ರೆ ಅವರಿಬ್ರು ಹೇಳಿದ್ದು ಏನು ತಿಳಿದೇ ಇಲ್ಲ ಅವ್ರಿಗೆ. ನಾ ಏನೋ ಚೂರುಚಾರ ಹೇಳಿನಿ, ಅವ್ರಿಗೆ ಅನಿಸ್ತಿ ನಮ್ಗೆ ಹೇಳಿ ತಿಳಿತತ್ವ ಅಂತ. ಏನು ಅವ್ರು ಯಾಕೆ ಕ್ರೈಟೀರಿಯಾ ನನ್ನ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ಬಟ್ ನನ್ನ ಹತ್ರ ಅವಾಗ ಏನಿತ್ತಂದ್ರೆ ಒಂದು ಭಯ ಇತ್ತು, 2ನೇದು ನಾಲೆಜ್ ಇದ್ದಿದ್ದಿಲ್ಲ, 0 ನಾಲೆಜ್. ಮ್ಯಾನೇಜ್ಮೆಂಟ್ನವ್ರು ಒಂದು ದಿವಸ ಫೋನ್ ಮಾಡಿ ಕರೆದ್ರು ನನಗೆ, ಸರ್ ನೀವು ಬರ್ರಿ ಲವನ್ ಬರ್ರಿ, ನಾನು ನಿಮ್ಗೆ ಸಂಜೆಗೆ ಭೇಟಿ ಆಗ್ತೀನಿ ಅಂತ ಫೋನ್ ಇಟ್ಟರು.
ಅದರ್ಸ್ ಅಂಟಕ್ಕೆ ಏನೋ ಅದ ಅಂತ ಹೋದೆ. ಆ ಮೇಡಮ್ ಹೇಳಿದ್ರು ನನಗೆ, ಸರ್ ಈ ಸಿಲೆಬಸ್ 3-4 ತಿಂಗಳ ಮುಗಿಸ್ರಿ, ದಿವಸ ಮಧ್ಯಾಹ್ನ 1,000 ರೂಪಾಯಿ, ತಿಂಗಳಿಗೆ ಒಂದು 20,000 ರೂಪಾಯಿ ಸಿಗ್ತದೆ ಅಡಿಷನಲ್ ಇನ್ಕಮ್ ಅಂತ ಹೇಳಿ. ಸಿಕ್ಕಾಪಟ್ಟಿ ಸಾಲ ಬೇರೆ ಇತ್ತು, ಮನೆ ಕಟ್ಟಿದ್ದಕ್ಕೆ ಆದ್ನದ್ರ ಹತ್ರ ಒಂದು 20,000 ರೂಪಾಯಿ ಸಿಗ್ತದೆ, ಏನೋ ಇರಲಿ ಅಂತ ಹೋದೆ. ಆ ಕಾಲೇಜ್ನ ಹೋಗಿದ ತಕ್ಷಣ ಮ್ಯಾನೇಜ್ಮೆಂಟ್ನವ್ರು ಬಹಳ ಮಾತಾಡಲಿಲ್ಲ, ಚೇರ್ಮನ್ ಅವ್ರು ಇದ್ರು. ಆಮೇಲೆ 2 ನಿಮಿಷ ಮಾತಾಡಿ, ಸರ್ ಇಲ್ಲೊಬ್ಬ ಲೈಬ್ರರಿ ಬರ್ರಿ ಅಂದ್ರೆ ಕಾನ್ಸಿಕ್ವೆನ್ಸ್ ಹೆಂಗೆ ಆಗ್ತಾವ ನೀವು ಅಪಾರ್ಚುನಿಸ್ಟ್ ಇದ್ರ ಅನ್ಲಿಕ್ಕೆ. ನಾನು ಚೇರ್ಮನ್ ಜೊತೆ ಮಾತಾಡ್ಕೊತೀನಿ, ಯಾರೋ ಒಬ್ಬ ರಮೇಶ್ನೋ ಬಸ್ಸು ಅನ್ನೋವ ಹಿಂಗ ಹೊಂಟಿದ್ದ. ಅವ್ನು ಕರೆದ್ರು, ಬೇರೆ ನನಗೆ ಏನು ತಲೆಯಾಗ ಐಡಿಯಾ ಇದ್ದಿದ್ದಿಲ್ಲ. ಈ ಐಡಿಯಾ ಹೆಂಗೆ ಬರ್ತಾವ, ಹೆಂಗೆ ಕಾನ್ಸಿಕ್ವೆನ್ಸ್ ಹೆಂಗೆ ನಿಮ್ಮ ಜೀವನದೊಳಗೆ ರೂಪಿಸ್ತಾವ ಅನ್ಲಿಕ್ಕೆ ಇನ್ನೊಂದೆರಡು ಸ್ಟೆಪ್ಸ್ ಇದಾದ್ಮೇಲೆ ನಾನು ಹೇಳ್ತೇನೆ. ಅಪಾರ್ಚುನಿಸ್ಟ್ ಆದ್ಮೇಲೆ 2 ಪಾಯಿಂಟ್ ಅವ್ ಹೇಳ್ತೇನೆ. ಅವ ಬಂದ ತಕ್ಷಣ ಅವ್ರು ನನಗೆ ಕನೆಕ್ಟ್ ಮಾಡಿದ್ರು, ಬಸ್ಸು ಬಾಯ್ ಸರ್ ಯಾವ ಪುಸ್ತಕ ಬೇಕು ಕರ್ಕೊಂಡು ಹೋಗ ಅಂದ್ಕೊಳ್ಳಿ. ಯಾರಂತ ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಸರ್ ಇವ ನಮ್ಮ ಲೈಬ್ರರಿಯನ್ ಸರ್, ನಿಮ್ಗೆ ಯಾವ ಪುಸ್ತಕ ಬೇಕು ತೋಡ್ರಿ ಅಂದ್ರೆ ಅವರೇ ಐಡಿಯಾ ಕೊಟ್ಟರು ನನಗೆ. ಅಂದ್ರೆ ಏನು, ಈ ಕ್ಲಾಸ್ ಹೇಳ್ಬೇಕಂದ್ರೆ ನೀವು ಬುಕ್ ಓದಬೇಕು, ಬುಕ್ ಲೈಬ್ರರಿಯಾಗ ತಗೋಗಂತ. ಓ ಹೌದಲ್ಲ ಅಂತ ಲೈಬ್ರರಿಗೆ ಹೋದೆ. ಲೈಬ್ರರಿಗೆ ಹೋದ್ಮೇಲೆ ಒಂದಿಷ್ಟು ಪುಸ್ತಕ ಇದ್ದು, ಆ ಪುಸ್ತಕ ಎಲ್ಲವಂತೂ ಖಬರ್ ಇಲ್ರಿ ನಾನು, ಹಂಗ ಅಡ್ಯಾಡ್ಕೊಟ್ಟಿದ್ದೆ. ಅವಾಗ ಅವ ನನಗೆ ಹೇಳಿದ, ಸರ್ ಈ ಸೈಕ್ಯಾಟ್ರಿ ಸೆಕ್ಷನ್ ಬುಕ್ ಇಲ್ಲವ ಸರ್ ಅಂದ. ನಾ ಅಂದೆ, ನಂಗೆ ಗೊತ್ತವ, ನಾನು ಬೇರೆ ನೋಡ್ಲಿಕ್ಕೆ ಅಂತ ಹೇಳಿದೆ. ಯಾಕೆ ಹೇಳ್ರಿ, ಗೊತ್ತಿಲ್ಲ ಅಂತ ನಾ ಯಾಕೆ ಹೇಳಲಿಕ್ಕೆ ಹೋಗಿ. ಸೊ ಆಮೇಲೆ ಆ ಪುಸ್ತಕ ತಗೊಂಡೆ ಹೆಂಗೋ. ಆಮೇಲೆ ಏನೆಲ್ಲ ಪ್ರಿಪರೇಷನ್ ಮಾಡೋದು ಮೆಥಡ್ ಬೇರೆ ಬೇರೆ ಇತ್ತು. ಇಷ್ಟು ದಪ್ಪನ ಪುಸ್ತಕ ಐತ್ರಿ. ಒಂದೇ ದಿವಸ ತಗೊಂಬಂದೆ, ತಾಳಿಕೋಟೆ ಪುಸ್ತಕ ಸೇಮ್ ಪುಸ್ತಕ ತಗೊಂಡು ನೆಕ್ಸ್ಟ್ ಆ ಪುಸ್ತಕನ ಅವ್ರ ಲೈಬ್ರರಿ ಕೊಟ್ಬಿಟ್ಟೆ, ನಂಗೆ ಗೊತ್ತದು ಇಟ್ಕೊಂಡ್ಬಿಡು ಅಂತ ಹೇಳಿ. ಈ ಪುಸ್ತಕನ 16 ಚಾಪ್ಟರ್ ಇದ್ರು ಅದ್ರೊಳಗೆ. ಇಷ್ಟು ದಪ್ಪ ಪುಸ್ತಕ, ನಂಗೆ ಅನಿಸ್ತಾನೆ ಇಷ್ಟು ದಪ್ಪನ ಪುಸ್ತಕ ಓದಂಗಿಲ್ಲ ಅಂತ. ಸೊ ಅದನ್ನ 16 ಪುಸ್ತಕ ಮಾಡಿದೆ. ನಾ ಒಂದು ದಪ್ಪನ ಪುಸ್ತಕನ 16 ಪುಸ್ತಕ ಮಾಡಿದೆ. ಹೆಂಗ್ ಮಾಡಿರ್ಬೋದು ನಿಮ್ಗೆ ಗೊತ್ತಾಗ್ತಾನ? ಹರಿದು ಬಿಟ್ಟೆ ಅವನು ಚಾಪ್ಟರ್ ವೈಸ್. ಪುಸ್ತಕ ಸಣ್ಣದಾತ, ಓದ್ಲಿಕ್ಕೆ ಶುರು ಮಾಡಿದೆ, ಪಾಠ ಹೇಳಿದೆ, ಎಲ್ಲ ಮುಗೀತು. ಆ ಓವರ್ ದ ಪೀರಿಯಡ್, ಆ ಪೀರಿಯಡ್ ಒಳಗೆ ಆ ಕಾಲೇಜ್ನಾಗ ಬೇರೆ ಬೇರೆ ಕಾಲೇಜ್ಗೂ ಅದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೂ ಸಹ ನನ್ನ ಕ್ಲಾಸನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಪರ್ಸನಾಲಿಟಿ ಡೆವಲಪ್ಮೆಂಟು ಅದು ಇದು ಅಂತ ಹೇಳಿ. ನಾನು ಕೇಳಲಿಲ್ಲ ಅಲ್ಲಿ ಹೋಗಿ ನನಗೆ ಈ ಕ್ಲಾಸ್ ಕೊಡ್ರಿ, ಅಥವಾ ನಾನು ಎಲಿಜಿಬಲ್ ಆಗ್ತೀನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನಾನು ಕೇಳಲಿಲ್ಲ. ಅವಕಾಶವಾದಿ ಆದಾಗ ಹಂತ ಹಂತವಾಗಿ ನಮಗ ಆ ಮಾರ್ಗಗಳು ಕಾಣ್ಲಿಕ್ಕೆ ಶುರು ಆಗ್ತವೆ. ಸೊ ವಿ ನೀಡ್ ಟು ಬಿ ಎನ್ ಅಪಾರ್ಚುನಿಸ್ಟ್. ಸೆಕೆಂಡ್ ಥಿಂಗ್, ವೆನ್ ಯು ಆರ್ ಯಾರು ಅಪಾರ್ಚುನಿಸ್ಟ್ ಆಗ್ತಾರೆ, ಯಾರು ಅಪಾರ್ಚುನಿಸ್ಟ್ ಆಗ್ಲಿಕ್ಕೆ ಬೇಕಾಗಿರುವಂತ ಒಂದು ಟೂಲ್ ಬೇಕಲ್ಲ ನಮಗೆ. ವಿ ಹ್ಯಾವ್ ಟು ಬಿ ಆಪ್ಟಿಮಿಸ್ಟ್. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತೀವಿ. ಏನು ಇಲ್ಲ ಅದನ್ನ ನೋಡೋದನ್ನ ಬಿಟ್ಟು ಏನು ಇದೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಯಾವಾಗ ಮಾಡ್ತೀವಲ್ಲ, ಆವಾಗ ಸ್ಲೋ ಆಗಿ ಬೆಳಿಲಿಕ್ಕೆ ಶುರು ಮಾಡ್ತೀವಿ. ಈಸಿ ನಾ ಹೇಳೋದು, ಇಟ್ ಈಸ್ ಪ್ಯಾಥೆಟಿಕ್, ವೆರಿ ಹಾರಬಲ್ ಪಾರ್ಟ್. ಬೀಯಿಂಗ್ ಆಪ್ಟಿಮಿಸ್ಟ್ ಅಷ್ಟು ಈಸಿ ಅಲ್ರಿ ಲೈಫ್. ನೋಡಿ ಬಹಳ ತ್ರಾಸ ಕೊಡ್ತದೆ. ಇವತ್ತು ನಿಮ್ಮ ಮುಂದೆ ನಾ ಮಾತಾಡ್ಬೇಕಾದ್ರೆ 18 ವರ್ಷದ ಜರ್ನಿ ಅದನ್ನ. ಫಸ್ಟ್ಗೆ ನನಗೆ ಸಿಕ್ಕಿರುವಂತ ಕ್ರೆಡಿಟ್ಸ್ ಏನಂದ್ರೆ, ಯು ಆರ್ ಚೂಸನ್ ಅ ರಾಂಗ್ ಪಾತ್. I got a negative stroke. I converted it. ನೀ ಎಂದು ಉದ್ದಾರಂಗಿಲ್ಲ. ಟ್ರೈನಿಂಗ್ ಪ್ರೊಫೆಷನ್ ಅನ್ನೋದು ಇಲ್ಲೇ ಇಲ್ಲ ಭೂಮಿ ಮೇಲೆ. ಹುಚ್ಚಿದ್ದೀನಿ, ಜಗ್ಗು ಮಂದಿದ್ದಾರೆ ಕೈ ಹಾಕೊಂಡು ಅಡ್ಡಾಡೋರು. ಪೀಪಲ್ ವಿಲ್ ಕಮ್ ಅಂಡ್ ಟೆಲ್ ಯು ಹೌ ಯು ಕೆನಾಟ್ ಡೂ ಇಟ್ ವೆನ್ ಯು ಸ್ಟಾರ್ಟೆಡ್ ಯುವರ್ ಬಿಸ್ನೆಸ್. ಫಸ್ಟ್ ಬರೋರೆ ನಿಮ್ಮ ಹಿತಚಿಂತಕರು, ಅವರೇ ನಿಮ್ಮ ಹಿತಚಿಂತಕರು. ಆಗಂಗಿಲ್ಲ ಅಂತ ಯಾರು ಹೇಳ್ತಾರಲ್ಲ, ಅವ್ರು ನಿಮ್ಮ ಹಿತಚಿಂತಕರು. ಯಾವಾಗ ನೀವು ಮೆಟ್ಟಿ ನಿಲ್ತೀರಿ, 18 ವರ್ಷ ಟೈಮ್ ತಗೋತ್ ನನಗೆ. ಯು ನೀಡ್ ಟು ಬಿ ದಿಸ್ ಆಪ್ಟಿಮಿಸಮ್ ಬೇಕು ನಮ್ಮ ಲೈಫ್ ಒಳಗೆ. ಆಗಂಗಿಲ್ಲ, ಎಸ್ ಯು ಹ್ಯಾವ್ ಟು. ಆಗಂಗಿಲ್ಲ ಅಂದಾಗ ಡೋಂಟ್ ಬಿ ರಿಯಾಕ್ಟಿವ್, ಬಿ ರೆಸ್ಪಾನ್ಸಿಬಲ್ ಆಗಿರಿ. ದೆನ್ ಯು ಬಿಕಮ್ ರೆಸ್ಪಾನ್ಸಿವ್. ಎಷ್ಟು ಸಲ ಹೇಳ್ತಾರೆ ಪೀಪಲ್, ಮೈ ಕಲೀಗ್ಸ್, ಮೈ ಫ್ರೆಂಡ್ಸ್, ಯಾವಾಗ ಬೆಟ್ಟ ಆಗೋರು, ರಿಲೇಟಿವ್ಸ್, ಡೆಫಿನೆಟ್ಲಿ ದೇ ವಿಲ್ ಕಮ್ ಅಂಡ್ ಟೆಲ್ ಯು. ಅಂಡ್ ಒಂದ್ಸಲ ಸ್ಟೇಜ್ ಮೇಲೆ ಇದ್ದಾಗ ಧಾರವಾಡದಾಗ ಎಲ್ಲೋ ಒಂದ್ ಕಡೆ ನಂಗೆ ಸ್ಟೇಜ್ ಮೇಲೆ ಹೇಳಿದ್ರು ಜನ ಅಕ್ಕಪಕ್ಕ ಕೂತವ್ರು. ಸರಿ, ಅಂಡ್ ಐ ಗಾಟ್ ವೆರಿ ಕ್ಲೋಸ್ ಫ್ರೆಂಡ್, ಹಿ ಆಲ್ವೇಸ್ ಟೆಲ್ ಮಿ ದಟ್ ಏನ್ ಈ ರಾಂಗ್ ಫೀಲ್ಡಿಗೆ ಬಂದಿ, ಅಂಡ್ ವಿ ಆರ್ ಕಾಂಪಿಟೇಟರ್ಸ್ ನೌ. Optimism is about trusting your own self. Impossible ಅಂದಾಗ how strong you are to be there. ಏನ್ ಬೇಕು ಆತ್ಲ, ವಸ್ತ್ರಾಪರಣ ಆಗಿದ್ಲ ಇವತ್ತ, ನಿಲ್ಲುದಲ್ಲೇ ಏನಾಗ್ತದೆ ನೋಡೋಣ. Then only we grow. It is like a share market.
ಶೇರ್ ಮಾರ್ಕೆಟ್ ಗ್ರೋತ್ ಹೆಂಗಿರ್ತದಂದ್ರೆ ₹1 ಇದ್ದದ್ದು ₹2 ಆಯ್ತು. ಮಾರ್ಕೆಟ್ ಬಿತ್ತು ಅಂದಾಗ ಮಾರ್ಕೆಟ್ ಬೀಳ್ತದೆ, ₹1 ಬೀಳಂಗಿಲ್ಲ. ಮಾರ್ಕೆಟ್ ಎತ್ತು ಅಂದ್ರೆ ₹1 ಇದ್ದದ್ದು 0.5 ಇತ್ತು, ನೆಕ್ಸ್ಟ್ ಟೈಮ್ ಬೆಳೆದಾಗ 2.1 ಆಗ್ತದೆ. ದಟ್ಸ್ ಅ ಗ್ರೋತ್, ದಟ್ಸ್ ಅ ಶೇರ್ ಮಾರ್ಕೆಟ್, ದಟ್ಸ್ ಅ ಟ್ರೇಡಿಂಗ್, ದಟ್ಸ್ ಹೌ ವಿ ಗ್ರೋ. ಹಂತ ಹಂತವಾಗಿ ಬೆಳಿತೀವಿ ನಾವು. ಸೊ ಯು ನೀಡ್ ಟು ಬಿ ಅಪಾರ್ಚುನಿಸ್ಟ್, ಆಪ್ಟಿಮಿಸ್ಟ್. ಹೌ ಯು ಕ್ಯಾನ್ ಬಿ ಆಪ್ಟಿಮಿಸ್ಟ್? ಹೆಂಗೆ ನಾವು ಆಪ್ಟಿಮಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇದೆ? ಹೌ? If you are in the business, if you are in the trading line, if really you want to be an optimist, you need to be a good student, a good learner. ನೀವು ಈಗ ಕಲಿಯದೇ ಇದ್ರೆ ಪರಿಸ್ಥಿತಿ ನಿಮ್ಮನ್ನ ಕಲಿಸ್ತದೆ. ಯಾವಾಗ ಪರಿಸ್ಥಿತಿ ಕಲಿಸ್ತದಲ್ಲ, that is bit difficult to face it. ಆ ಪರಿಸ್ಥಿತಿ ನಿಮಗೆ ಕಲಿಸೋಕಿನ ಮೊದಲು ನಾವು ಕಲಿತಾನೇ ಇರಬೇಕು. ಯಾವ ವ್ಯಕ್ತಿ ಕಲಿತಾ ಇರ್ತಾನೋ ಅವನು ಆಪ್ಟಿಮಮ್ ಲೆವೆಲ್ ಹೆಚ್ಚಾಗಿರ್ತದೆ. ಯಾವಾಗ ಅವನು ಆಪ್ಟಿಮಮ್ ಲೆವೆಲ್ ಹೆಚ್ಚಾಗಿರ್ತದೋ ಅವನೊಬ್ಬ ಅಪಾರ್ಚುನಿಸ್ಟ್ ಆಗಿರ್ತಾನೆ. ಯಾವಾಗ ಅವನು ಅಪಾರ್ಚುನಿಸ್ಟ್ ಆಗಿರ್ತಾನೋ ಅವನು ಹಂತ ಹಂತವಾಗಿ ಬೆಳೀತಾ ಇರ್ತಾನೆ. ಇವತ್ತು ಐ ಹ್ಯಾವ್ ದಿಸ್ ಎಕ್ಸಾಂಪಲ್. ದಿಸ್ ಇಸ್ ಮೈ ನ್ಯೂ ಪಾಡ್ಕಾಸ್ಟ್ ಚಾನಲ್. 6 ತಿಂಗಳ ಹಿಂದೆ ನನಗೆ ನೀವು ಯಾರಾದರೂ ಕೇಳಿದ್ರೆ ಹೌ ಗುಡ್ ಯು ಆರ್ ವಿತ್ ಡಿಜಿಟಲ್ ಸ್ಪೇಸ್ ಅಂತ ನೀವು ನನಗೆ ಯಾರಾದರೂ ಕೇಳಿದ್ರೆ ಐ ಸೆಡ್ ಇದಾಗಂಗಿಲ್ಲ ನನಗೆ ಅಂತಿದ್ದೆ ನಾನು. ಐ ಸ್ಟಿಲ್ ರಿಮೆಂಬರ್ ದೇರ್ ವಾಸ್ ಒನ್ ಇನ್ಸಿಡೆಂಟ್ ಇನ್ 2014 ಆರ್ ಮೇಬಿ 2011-12 ಒಳಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅಂತ. ವಿ ಆರ್ ಕಪಲ್ ಆಫ್ ಟ್ರೈನರ್ಸ್ ವೇರ್ ಸಿಟಿಂಗ್ ಇನ್ ಧಾರವಾಡ ಆಫೀಸ್ ಒಳಗೆ, ನಮ್ದೊಂದು ಕಾಮನ್ ಆಫೀಸ್ ಇತ್ತು, ಅಲ್ಲಿ ಭೇಟಿಯಾಗಿದ್ವಿ. ಯಾರೋ ಒಬ್ರು ಬಂದು ಬೆಂಗಳೂರಿಂದ ಒಂದು ಇನ್ವಿಟೇಷನ್ ಕೊಟ್ಟು, ಆ ಇನ್ವಿಟೇಷನ್ ಏನಿತ್ತಂದ್ರೆ ಲೊಕೇಶನ್ ಹೇಳ್ಬಿಡ್ತೀನಿ, ನವೀನ್ ಹೋಟೆಲ್ ಒಳಗೆ ಒಂದು ಕಾನ್ಫರೆನ್ಸ್ ಇತ್ತು, ಕಾನ್ಕ್ಲೇವೋ ಕಾನ್ಫರೆನ್ಸೋ, ಫ್ರೀ ಎಂಟ್ರೆನ್ಸ್ ಇತ್ತು. ಆ ಎಂಟ್ರೆನ್ಸ್ ಅವ್ರಿಗೆ ಯಾರು ಗೆಸ್ಟ್ ಬಂದಿದ್ರು ಅವರೊಂದು ವಿಷಯ ಹೇಳಿದ್ರು. ಏನಂದ್ರೆ ನಾವೆಲ್ಲ ಅವಾಗ ವಿ ಆರ್ ಕನೆಕ್ಟೆಡ್ ವಿತ್ ಮೆನಿ ಇನ್ಸ್ಟಿಟ್ಯೂಟ್, MBA ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಡಿಗ್ರಿ ಕಾಲೇಜ್ ಎಕ್ಸೆಟ್ರಾ. ಅಲ್ಲಿ ನಾವೆಲ್ಲ ಒಂದು 4-5 ಜನ ಕೂತ್ಕೊಂಡಾಗ ಅವ್ರು ಇನ್ವಿಟೇಷನ್ ಕೊಟ್ಟರು. ಅವ್ರು ಹೇಳಿದ್ರು, ಸರ್ ಇದ್ರದ್ದು ಕಾಂಟೆಕ್ಸ್ಟ್ ಏನಪ್ಪ, ಈ ಪ್ರೋಗ್ರಾಮದ ವಿಶೇಷತೆ ಏನಂತಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು IIM ದಿಂದ ಬಂದಂತ ಫ್ಯಾಕಲ್ಟೀಸ್ ಟೀಚ್ ಮಾಡ್ತಾರೆ, ನೀವೆಲ್ಲ ನಿಮ್ಮ ಹುಡುಗರನ್ನ ಈ ರೂಮ್ ಒಳಗಡೆ ಹಾಕಿ ಕೂಡಿಸ್ರಿ, ಇಲ್ಲೊಂದು ಪ್ರಾಜೆಕ್ಟ್ ಕನೆಕ್ಟ್ ಮಾಡಿ ಅಲ್ಲಿಂದ ಕಲಿಸ್ತಾರೆ, ನಿಮ್ಮ ಮಕ್ಕಳು ಇಲ್ಲಿ ಕಲಿತಾರೆ ಅಂತ ಹೇಳಿದ್ರು. ಅವ್ರು ಹೇಳುವಾಗ ನಾವು ಸೀರಿಯಸ್ ಆಗಿ ಸುಮ್ಮನೆ ಕೂತಿದ್ವಿ. ಅವ್ರು ಹೋದ್ಮೇಲೆ ಜೋರಾಗಿ ಕೊಳ್ಳಂತ ನಕ್ಬಿಟ್ವಿ. ಯಾಕಂದ್ರೆ ಅಲ್ರಿ ನಮ್ಮ ಹುಡುಗರು ಇಲ್ಲೇ ಕೂತ್ ಹೇಳಿದ್ರೆ ಕಲಿಯಂಗಿಲ್ಲ, ಇನ್ನು ಬೆಂಗಳೂರಾಗ ಕೂತ್ ಹೇಳಿದ್ರೆ ಯಾರು ಕಲಿತಾರ? ಆಗ್ಲಾರ್ದಿದಂಗೆ ನಾವು. ಆದ್ರೆ ಇನ್ವಿಟೇಷನ್ ಹಂಗೆ ಇತ್ತು, ನಮಗೆ ಕರೆದಿದ್ರೆ ಹೋಗಿದ್ವಿ. ಯಾಕೆ ಹೋಗಿದ್ವಿ ಅಂದ್ರೆ ಅವ್ರು ಹೇಳಿದ್ರು, ಸರ್ ಇಫ್ ಯು ಕಮ್ ಎಟ್ 4 o'clock ವಿಲ್ ಹ್ಯಾವ್ ಅ ಹೈ ಟೀ ಅಂಡ್ ಫಾಲೋಡ್ ಬೈ ಡಿನ್ನರ್ ಅಂದಿದ್ರು. ಆ ಡಿನ್ನರ್ ಅದನ್ನ ಫ್ರೀ ನಡೆಯೋಣ. ಸೊ ಎಲ್ಲ ಫ್ರೆಂಡ್ಸ್ ಬಂದ್ವಿ. ನಾವು ಅದನ್ನ ಸೇಮ್ ಅದೇ ಪ್ರೋಗ್ರಾಮ್ ಇತ್ತು. ಒಬ್ಬ ಸ್ಪೀಕರ್ ಅದನ್ನ ಬಗ್ಗೆ ಬಹಳಷ್ಟು ಮಾತಾಡ್ಲಿಕ್ಕೆ ಎತ್ತಿದ್ರು. ದೆನ್ ವಿ ಆರ್ ಲಾಫಿಂಗ್ ಎಟ್ ದ ರೌಂಡ್ ಟೇಬಲ್ ಇರ್ತದಲ್ಲ ಅದು ಪ್ರೋಗ್ರಾಮ್ ಒಳಗಡೆ. ಸೊ ಅವ್ನು ಕೂತಿದ್ವಿ, ಒಬ್ಬರ ಮುಖ ನೋಡೋದು ನಗುದು, ಒಬ್ಬರ ಮುಖ ಒಬ್ರು ನೋಡೋದು ನಗುದು. ಇದೇ ಪರಿಸ್ಥಿತಿ ಒಳಗಿದ್ವಿ ನಾವು. ಯಾಕೆ ಹೇಳಿಕತ್ತೀನಿ ಅಂತ ನಿಮ್ಗೆ ಗೊತ್ತಾಗ್ತದೆ. ವಿ ಸೆಡ್ ಇಟ್ ಈಸ್ ಇಂಪಾಸಿಬಲ್. 2019, 20, 21 ಪೆಂಡಮಿಕ್ ಹಿಟ್. ನಾನು ಆಗ್ಲೇ ಹೇಳಿದೆ, ನಾವು ಕಲಿಯದೇ ಇದ್ರೆ ಪರಿಸ್ಥಿತಿ ನಮಗೆ ಕಲಿಸ್ತದೆ ಅಂತ ಹೇಳಿ. 2019, 20, 21 ಪೆಂಡಮಿಕ್ ಬಂತು, ಲಾಕ್ಡೌನ್ ಆಯ್ತು. ನಾವೆಲ್ಲರೂ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ? ಆನ್ಲೈನ್, Zoom. Now I'm very good at Zoom now. I have my webinars. I have my community called as Unlearn to Learn community. I have my podcast now. I'm all the time I will be available on the mobiles or Instagram, Facebook, YouTube, etc., etc. How? If you are learning. I always tell this. ನಾ ಎಲ್ಲಿ ಹೋದ್ರು 2000 ನಮ್ಮ 9th ಮುಗಿದ ತಕ್ಷಣ ನಮ್ಮ ಮಕ್ಕಳಿಗೆ ನಾವೊಂದು ಕೋರ್ಸ್ಗೆ ಹಾಕ್ತೀವಿ. ಅದಕ್ಕೆ ಕ್ರಾಶ್ ಕೋರ್ಸ್ ಅಂತ ಕರಿತೀವಿ ನಾವು. 10th ವಾಟ್ ಈಸ್ ಕ್ರಾಶ್ ಕೋರ್ಸ್? 300 ದಿವಸದಲ್ಲಿ 50 ಕಲಿಸೋದನ್ನ 50 ದಿವಸದಲ್ಲಿ ಒತ್ತಿ ಕಲಿಸ್ಬಿಡ್ತಾರೆ. ಅದಕ್ಕೆ ಕ್ರಾಶ್ ಕೋರ್ಸ್ ಅಂತ ಕಲಿತೀವಿ. ಹೌದಾ? ಆಮೇಲೆ ಆ ಮಕ್ಕಳು ಏನ್ ಮಾಡ್ತಾರೆ, ಜೂನ್ ನಿಂದ ಮಾರ್ಚ್ ವರೆಗೂ ಸತತವಾಗಿ ಕಲಿತಾ ಇರ್ತಾರೆ. ಏನನ್ನ 50 ದಿವಸದೊಳಗೆ ಕಲಿತರು ಅದನ್ನ ನೆಕ್ಸ್ಟ್ 300 ಡೇಸ್ ಒಳಗೆ ಕಲಿತಾರೆ. ಅದಕ್ಕೆ ಕ್ರಾಶ್ ಕೋರ್ಸ್ ಅಂತ ಕರಿತೀವಿ ನಾವು. ಸೇಮ್ ಕ್ರಾಶ್ ಕೋರ್ಸ್ ನಮ್ಮ ಲೈಫ್ ಒಳಗಾತು 2 ವರ್ಷ, 2019, 20, 21. ಏನ್ ಅವಾಗ 2 ವರ್ಷದಲ್ಲಿ ಕಲ್ತೀವಿ, ಈಗ ದಿವಸ ಕಲಿಲಿಕ್ಕೆ ಅದನ್ನ ನಾವು. And we learn the same thing for the next 20 years. We were not aware of the importance of air. We learned that.
ಡಿಜಿಟಲ್ ಅಂದ್ರೆ ಏನು ಗೊತ್ತಿಲ್ಲ, ಬ್ಯಾಂಕ್ ಅಂದ್ರೆ ಏನು ಗೊತ್ತಿಲ್ಲ, ಕಮ್ಯುನಿಕೇಶನ್ ಅಂದ್ರೆ ಗೊತ್ತಿಲ್ಲ, ಪನ್ನೀರ್ ಪಲ್ಯ ಮಾಡೋದು ಹೆಂಗೆ ಗೊತ್ತಿದ್ದಿಲ್ಲ ನಮಗೆ. ಎಲ್ಲಿ ಕಲ್ತೀವಿ ನಾವು? ಆ ಪೆಂಡಮಿಕ್ ಒಳಗೆ ಕಲ್ತ್ವಿ ನಾವು. ಸೋ ಮೆನಿ ಥಿಂಗ್ಸ್ ದ ಪೆಂಡಮಿಕ್ ಹ್ಯಾಸ್ ಟಾಟ್ ಅಸ್. ನಾವು ಕಲಿಯದೇ ಇದ್ರೆ ಪರಿಸ್ಥಿತಿ ನಮಗೆ ಕಲಿಸ್ತದೆ. ಬಿ ಎ ಗುಡ್ ಸ್ಟೂಡೆಂಟ್. Find out any opportunities. I have decided myself in 365 days I will spare myself for the 4 days or 5 days ಏನಾದರೂ ಒಂದು ಕಲಿತೀನಿ ನಾನು ವರ್ಷದಲ್ಲಿ. Of course I'm already in one program where I'm learning something now, but consistency in learning will help you to grow ಅಂತ ನನ್ನ ಅನಿಸಿಕೆ. ನನಗೆ ಎಲ್ಲ ಗೊತ್ತಿದೆ ಅಂತ ಇದೆ ಅಲ್ಲ, ಅದೇ ನೋಡ್ರಿ ಸರ್ ನಮ್ಮನ್ನ ಬೆಳೆಸದೇ ಇಡುವಂಥದ್ದು. ಇಲ್ಲ, ನಾನೊಂದು ರೇಡಿಯೋದೊಳಗೆ ನೆಕ್ಸ್ಟ್ ವೆನ್ಸ್ಡೇ ಬರುವಂತಹ ಒಂದು ಕಾರ್ಯಕ್ರಮ, ಅದರದ್ದು ಶೀರ್ಷಿಕೆ ದಡ್ಡತನ ಅಂತ. ದಡ್ಡತನ ಅಂದ್ರೆ ಏನು ಅಂತ ನನಗೆ ಕೇಳಿದ್ರು, ಯಾರು ಕ್ವಶನ್ ಮಾಡ್ತಾರೋ ಚೋಳಿನವರು ಕೇಳಿದ್ರು. ಅವಾಗ ನಾನು ಹೇಳಿದೆ, ಯಾರು ದಡ್ಡನೆಲ್ಲ ಅಂದು ಹೇಳುತ್ತಾರಲ್ಲ ಅವರೇ ದಡ್ಡರು. ದಡ್ಡತನ ಯಾವುದು? ನಾನು ದಡ್ಡ ಅಲ್ಲ ಅಂತ ಹೇಳ್ತೀವಲ್ಲ ಅದೇ ದಡ್ಡತನ. ಯಾಕಂದ್ರೆ ಪ್ರಪಂಚದಲ್ಲಿ ಎಷ್ಟೋ ವಿಚಾರ ನಮ್ಗೆ ಗೊತ್ತೇ ಇಲ್ಲ. ಸೊ ಪಾಯಿಂಟ್ ಏನಂದ್ರೆ ವಿ ಶುಡ್ ಲರ್ನ್ ಆನ್ ಗೋಯಿಂಗ್, ಲರ್ನ್ ಅಂಡ್ ಲರ್ನ್ ಅಂಡ್ ಲರ್ನ್ ಅಂಡ್ ಲರ್ನ್ ಅಂಡ್ ಲರ್ನ್. I always tell this, if you are a mathematician you can decode this. Learning divided by L is equal to what? Learning divided by L is equal to what? Earning. Yes. L gets cancelled, you are left with earning. There is no option. ಇವತ್ತು ಮನ್ಯಾಗ ಹೇಳ್ತಾರೆ, ಅವಲಕ್ಕಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಉಪ್ಪಿಟ್ಟು ಮಾಡ್ರಿ. ಚಪಾತಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಭಕ್ರಿ ಮಾಡ್ರಿ. ಲರ್ನಿಂಗ್ ಇಲ್ಲ ಅಂದ್ರೆ there is no option. There is only two things in the world. There is no option. One is exercise, second one is learning. There is no option for this. You have to be ongoing into this profession. And if you want to continue the business or in the trading industry, you want to excel yourself and to become successful, learn something and be service oriented. When you are learning, see, I'm talking about business, opportunities, optimism, learning, and if you are learning the day-to-day on basis, you will become not self-centric, you will become service-oriented. ನಾ ಇಲ್ಲಿ ಬಂದ ನನಗೇನು ಸಿಗ್ತದೆ ಅನ್ನೋದಕ್ಕೆ ನಿಮಗೆ ನಾನು ಏನು ಕೊಡ್ಲಿಕ್ಕೆ ಬಂದೀನಿ ಅಂತ ವಿಚಾರ ಮಾಡಿದ್ರೆ that itself is so much of my earning. So there are so many areas, so many. ನಿಮಗೂ ಗೊತ್ತಿಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಬೇರೆ ಬೇರೆ ಅಪಾರ್ಚುನಿಟೀಸ್ಗಳಿವೆ. If it is print industry, there are so many industries. Financial industry, there are so many financial parts which you are maybe not aware. There are so many things. If he is into digitalization or maybe giving digital service, he may have 100 opportunities in the future. But we need to be part of learning, then only we'll get it. So we need to be aware. And we have taken this challenge now. Life orgade. So most of you may be given up your professions and you have started your own business now. So you're all entrepreneurs. I have one course. I will close my talk by saying this quote. ಆ ಕೋಟ್ ಅನ್ನೋದಕ್ಕಿಂತ ಇದೊಂದು ಕೋರ್ಸ್ ಹೆಸರು ಹೇಳ್ತೀನಿ ನಾನು, ಅದನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. If you don't become entrepreneur, if you don't become entrepreneur, you will become entertainer. People are there and they are watching you. ಅವ್ರಿಗೆ ರೆಡಿ ಆಗಿ ಕೂತಾರ, ಅವರು ಸ್ಮೈಲ್ ಮಾಡ್ಕೊಂಡು ನಗಬೇಕು ನಿಮ್ಮ ಮೇಲೆ ಅಂತ ಹೇಳಿ. ಅಂಡ್ ಇಫ್ ಯು ಹ್ಯಾವ್ ಕರೇಜ್, ಯು ವಿಲ್ ಬಿಕಮ್ ಎಂಟರ್ಪ್ರೆನರ್. ಅಂಡ್ ಯು ಹ್ಯಾವ್ ಟು ಬೀಟ್ ದೆಮ್. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್, ಬಿ ಅಪಾರ್ಚುನಿಸ್ಟ್, ಬಿ ಆಪ್ಟಿಮಿಸ್ಟ್, ಅಂಡ್ ಟೇಕ್ ಸಮ್ ಆಕ್ಷನ್ ಇನ್ ಯುವರ್ ಲೈಫ್.